ಜೀವನದಲ್ಲಿ ಒಳ್ಳೆಯ ಸಂಸ್ಕಾರನ ರೂಢಿ ಮಾಡ್ಕೋಬೇಕು. ಒಳ್ಳೆಯ ಅಭ್ಯಾಸಗಳು ನಮ್ಮ ಮನಸ್ಸನ್ನು ಶುದ್ಧವಾಗಿ ಇಡುತ್ತವೆ. ಕೆಲವರು ಯಾರಾದರೂ ಪರಿಚಯ ಆದ ತಕ್ಷಣ ನೀವು ಯಾವ ಜನ ಎಂದು ಕೇಳುವುದು. ಅವರು ಯಾವ ಜಾತಿ ಆದರೆ ನಮಗೇನು? ಎಲ್ಲರೂ ಮನುಷ್ಯರೇ ಅಲ್ಲವೇ? ಎಲ್ಲವನ್ನು ಜಾತಿಯಿಂದಲೇ ಅಳೆಯಲು ಸಾಧ್ಯವೇ? ಅವರವರ ಸಂಸ್ಕಾರ ಅವರ ಜಾತಿಯನ್ನು ನಿರ್ಧರಿಸುತ್ತದೆ. ಅವರು ಒಂದು ವೇಳೆ ನಿಮಗಿಂತ ಕಡಿಮೆ ಜಾತಿಯವರು ಆಗಿದ್ದರೆ ಅವರ ಮನಸ್ಸಿಗೆ ಕಿರಿಕಿರಿ ಉಂಟಾಗುತ್ತದೆ. ಒಂದು ವೇಳೆ ಉತ್ತಮ ಜಾತಿಯವರಾಗಿದ್ದರೆ ನಿಮಗೆ ಕೀಳರಿಮೆ ಬರುತ್ತದೆ. ಉತ್ತಮ ಸಂಸ್ಕಾರ ಹೊಂದಿರುವವರು ಉತ್ತಮ ಜಾತಿಯವರಾಗುತ್ತಾರೆ. ಪರಿಚಯ ಆದ ತಕ್ಷಣ ನೀವು ಯಾವ ಜನ ಎಂದು ಕೇಳುವುದು ಬಹಳಷ್ಟು ವಯಸ್ಸಾದವರಲ್ಲಿ ಕಾಣುತ್ತೇವೆ. ಈ ಅಭ್ಯಾಸ ನಿಮಗಿದ್ದರೆ ಈ ಕ್ಷಣದಿಂದಲೇ ಬಿಟ್ಟು ಬಿಡಿ. ಮತ್ತೆ ಕೆಲವರು ನಿಮ್ಮ ಮಗಳಿಗೆ ಇನ್ನೂ ಮದುವೆಯಾಗಿಲ್ಲವೇ? ನಿಮ್ಮ ಮಗನಿಗೆ ಇನ್ನೂ ಮದುವೆಯಾಗಿಲ್ಲವೇ? ಅವರಿಗೆ ವಯಸ್ಸಾಯ್ತಲ್ಲ ಎಂದು ಕೇಳುವುದು ಉಂಟು. ಮೊದಲೇ ತಮ್ಮ ಮಕ್ಕಳ ಮದುವೆ ಇನ್ನೂ ಆಗಿಲ್ಲ ಎಂದು ನೊಂದುಕೊಂಡಿರುವವರಿಗೆ ಮತ್ತಷ್ಟು ನೋವನ್ನು ಕೊಡುವುದು ಏಕೆ? ಅವರ ಮಕ್ಕಳಿಗೆ ಮದುವೆಯಾಗಿದ್ದರೆ ಅವರು ನಿಮ್ಮನ್ನು ಮದುವೆಗೆ ಕರೆಯುತ್ತಿರಲಿಲ್ಲವೇ? ಅಥವಾ ಬೇರೆಯವರಿಂದ ನಿಮಗೆ ತಿಳಿಯುತ್ತಿರಲಿಲ್ಲವೇ? ಆ ವಿಷಯ ಗೊತ್ತಿದ್ದು ಅವರ ಮನಸ್ಸಿಗೆ ಏಕೆ ನೋವುಂಟು ಮಾಡುವುದು? ಇನ್ನು ಮದುವೆಯಾದ ಜೋಡಿಗಳಿಗೆ ಸಾಮಾನ್ಯವಾಗಿ ಕೇಳುವುದು ಇನ್ನೂ ಮಕ್ಕಳಾಗಿಲ್ಲವೇ ಎಂದು. ಕೆಲವರಿಗೆ ಅವರವರದೇ ಯೋಜನೆಗಳು ಇರುತ್ತವೆ. ಮಕ್ಕಳನ್ನು ನಿಧಾನವಾಗಿ ಪಡೆಯಬೇಕು ಎನ್ನುವುದು ಅವರ ಆಶಯ ಆಗಿರುತ್ತದೆ. ಇಲ್ಲದಿದ್ದರೆ ಅವರಿಗೆ ಮಕ್ಕಳಾಗುವುದು ತಡವಾಗಬಹುದು. ನಿಮಗೆ ಯಾಕೆ ಇನ್ನೂ ಮಕ್ಕಳಾಗಿಲ್ಲ? ನಿಮ್ಮ ಮಗ ಸೊಸೆಗೆ ಇನ್ನೂ ಮಕ್ಕಳಿಲ್ಲವೇ? ಮದುವೆಯಾಗಿ 2 ವರ್ಷ ಆಯ್ತಲ್ಲ, 3 ವರ್ಷ ಆಯ್ತಲ್ಲ ಅಂತ ಕೇಳಿ ಅವರ ಮನಸ್ಸಿಗೆ ಏಕೆ ಕಿರಿಕಿರಿಯನ್ನು ಉಂಟು ಮಾಡುವುದು? ಅವರಿಗೆ ಮಕ್ಕಳಾದರೆ ಅಥವಾ ಮಕ್ಕಳಾಗದಿದ್ದರೆ ನಿಮಗೆ ಆಗುವ ನಷ್ಟವಾದರೂ ಏನು? ಎಲ್ಲರಿಗೂ ಅವರವರದೇ ಆದ ಸಮಸ್ಯೆಗಳು ಇರುತ್ತವೆ. ನಿಮ್ಮ ಸಮಸ್ಯೆಗಳ ಬಗ್ಗೆ ಮೊದಲು ಗಮನ ಕೊಡಿ. ಬೇರೆಯವರ ಸಮಸ್ಯೆಗಳ ಬಗ್ಗೆ ಏಕೆ ಚಿಂತಿಸುವುದು? ಇನ್ನು ಚಿಕ್ಕ ಮಕ್ಕಳು ಇದ್ದರಂತೂ ನಿಮ್ಮ ಮಗು ಇನ್ನೂ ಮಾತನಾಡುತ್ತಿಲ್ಲವೇ, ಇನ್ನೂ ನಡೆಯುತ್ತಿಲ್ಲವೇ ಎಂದು ಕೇಳಿ ಅವರ ಮನಸ್ಸಿಗೆ ಕಿರಿಕಿರಿ ಉಂಟು ಮಾಡಬೇಡಿ. ಅವರ ಮಕ್ಕಳ ಜವಾಬ್ದಾರಿ ಅವರಿಗೆ ಗೊತ್ತಿರುತ್ತದೆ. ಓದುವ ಮಕ್ಕಳಾದರೆ ನಿಮ್ಮ ಮಗು ಶಾಲೆಯಲ್ಲಿ ಚೆನ್ನಾಗಿ ಓದುತ್ತಿದೆಯೇ? ನಿಮ್ಮ ಮಗುವಿಗೆ SSLCಯಲ್ಲಿ ಎಷ್ಟು ಮಾರ್ಕ್ಸ್ ಬಂತು? PUCಯಲ್ಲಿ ಎಷ್ಟು ಮಾರ್ಕ್ಸ್ ಬಂತು? ನೀವ್ಯಾಕೆ ಆ ಕೋರ್ಸ್ಗೆ ಸೇರಿಸಿದ್ರಿ? ನೀವ್ಯಾಕೆ ಈ ಕೋರ್ಸ್ಗೆ ಸೇರಿಸಿದ್ರಿ ಎಂದು ಕೇಳುವುದು ಬೇಡ. ಎಲ್ಲರ ಮಕ್ಕಳ ಓದಿನ ಮಟ್ಟ ಒಂದೇ ಆಗಿರುವುದಿಲ್ಲ. ಅವರು ಓದಿನಲ್ಲಿ ಜಾಣರಾಗದೇ ಇರಬಹುದು, ಆದರೆ ಬೇರೆ ಕೌಶಲ್ಯಗಳಲ್ಲಿ ಅವರು ಎತ್ತಿದ ಕೈ ಆಗಿರುತ್ತಾರೆ. ನಿಮ್ಮ ಮಕ್ಕಳು ಏಕೆ ಓದುತ್ತಿಲ್ಲ ಎಂದು ಕೇಳಬಾರದು. ಎಲ್ಲರೂ ಡಾಕ್ಟರ್ ಆಗಬೇಕು, ಎಲ್ಲರೂ ಇಂಜಿನಿಯರ್ ಆಗಬೇಕು, ಎಲ್ಲರೂ ಲಾಯರ್ ಆಗಬೇಕು, ಎಲ್ಲರೂ ಆಡಿಟರ್ ಆಗಬೇಕು. ಪ್ರಪಂಚದಲ್ಲಿ ಕೇವಲ ಕೆಲವು ಒಳ್ಳೆಯ ಕೆಲಸಗಳಷ್ಟೇ ಇರುವುದಾ? ಅವರವರ ಕೌಶಲ್ಯಗಳಿಗೆ ತಕ್ಕಂತೆ ಬಹಳಷ್ಟು ಕೆಲಸಗಳು ಇರುತ್ತವೆ. ಅದನ್ನು ಸಾಧಿಸುವುದು ಅವರಿಗೆ ಗೊತ್ತಿರುತ್ತದೆ. ಅದರಿಂದ ನಿಮಗೇನೂ ಉಪಯೋಗ ಇಲ್ಲವಲ್ಲ? ಬೇರೆಯವರ ಬಗ್ಗೆ ಯೋಚಿಸುವುದನ್ನು ಬಿಟ್ಟು ಬಿಡಿ. ಕೆಲವರು ಅವರ ತೂಕದ ಬಗ್ಗೆ ಕಮೆಂಟ್ ಮಾಡುವುದನ್ನು ಕೇಳಿದ್ದೇವೆ. ಅವರಿಗೆ ಡೈರೆಕ್ಟಾಗಿ ಇದೇನು ನೀವು ಇಷ್ಟು ದಪ್ಪ ಆಗ್ಬಿಟ್ಟಿದ್ದೀರಾ ಎಂದು ಕೇಳುವುದು ಉಂಟು. ಅದು ಅವರು ಬೇಕಂತಲೇ ಮಾಡಿಕೊಂಡಿರುವುದು ಅಲ್ಲವಲ್ಲ. ಯಾರಿಗೂ ತಾವು ದಪ್ಪವಾಗಿರಬೇಕು, ಕುಳ್ಳಗಿರಬೇಕು, ಕಪ್ಪಾಗಿ ಇರಬೇಕು ಯಾವುದೋ ಅವರು ಬಯಸಿದ್ದಂತೆ ಆಗುವುದಿಲ್ಲವಲ್ಲ. ಪ್ರಕೃತಿ ದತ್ತವಾಗಿ ಕುಳ್ಳು, ಎತ್ತರ, ಕಪ್ಪು, ಬಿಳುಪು, ದಪ್ಪ, ಸಣ್ಣ ಎಲ್ಲ ನಿರ್ಧಾರವಾಗುತ್ತದೆ. ಎಲ್ಲರೂ ಬಯಸಿದಂತೆ ಆಗುವುದಿದ್ದರೆ ಎಲ್ಲರೂ ಸುಂದರವಾಗಿ ಇರುತ್ತಿದ್ದರು. ಒಂದು ವೇಳೆ ನೀವೇನಾದರೂ ಸುಂದರವಾಗಿದ್ದರೆ ಅದು ನಿಮಗೆ ಬಂದ ದೈವದತ್ತ ಕಾಣಿಕೆ ಅಷ್ಟೇ. ಸುಂದರವಾಗಿರುವವರ ಮನಸ್ಸೆಲ್ಲ ಸುಂದರವಾಗಿರುವುದಿಲ್ಲವಲ್ಲ. ದೇಹವನ್ನು ನೋಡಿ ಮನುಷ್ಯನನ್ನು ನಿರ್ಧರಿಸುವುದು ತಪ್ಪು. ಯಾರಾದರೂ ಪರಿಚಯದವರು ಸಿಕ್ಕಾಗ ನಿಮ್ಮ ಸಂಬಳ ಎಷ್ಟು ಎಂದು ಕೇಳುವುದಕ್ಕೆ ಹೋಗಬಾರದು. ಅವರ ಸಂಬಳ ಕಡಿಮೆ ಇರಬಹುದು. ಅದು ಅವರಿಗೆ ಕಿರಿಕಿರಿಯನ್ನು ಉಂಟು ಮಾಡುತ್ತದೆ. ಅವರ ಸಂಬಳ ಕಟ್ಟಿಕೊಂಡು ನಿಮಗೇನೂ ಆಗಬೇಕು? ಅವರ ಜೀವನಕ್ಕೆ ಅವರ ಸಂಬಳ ಸಾಕಾಗುತ್ತದೆ. ಅವರ ಸಂಬಳದಿಂದ ನಿಮ್ಮ ಜೀವನಕ್ಕೆ ಏನೂ ಆಗಬೇಕಾದ್ದು ಇಲ್ಲವಲ್ಲ. ಬೇರೆಯವರ ಬಳಿ ಯಾವುದೇ ವಿಷಯವನ್ನು ಪದೇ ಪದೇ ಕೇಳಬೇಡಿ. ಒಂದು ಸಲ ಕೇಳಿದಾಗ ಅವರು ಅದಕ್ಕೆ ಪ್ರತಿಕ್ರಿಯಿಸಲಿಲ್ಲವೆಂದರೆ ಆ ವಿಷಯದ ಬಗ್ಗೆ ಅವರಿಗೆ ಮಾತನಾಡಲು ಇಷ್ಟವಿಲ್ಲ ಎಂದು ಅರ್ಥ. ಪದೇ ಪದೇ ಕೆದಕಿ ಯಾವುದೇ ವಿಷಯವನ್ನು ಕೇಳಬಾರದು. ಕೆಲವರಿಗೆ ಎಲ್ಲ ವಿಷಯವನ್ನು ಎಲ್ಲರ ಬಳಿಯೂ ಹೇಳಲು ಇಷ್ಟವಿರುವುದಿಲ್ಲ.
ಅವರ ವೈಯಕ್ತಿಕ ವಿಷಯಗಳನ್ನು ತಿಳಿದುಕೊಂಡು ನಿಮಗೆ ಏನಾಗಬೇಕು? ಯಾರದ್ದಾದರೂ ಮೊಬೈಲ್ ಅಥವಾ ಕಂಪ್ಯೂಟರನ್ನು ಉಪಯೋಗಿಸಬೇಕಾದಾಗ ನಿಮ್ಮ ಕೆಲಸ ಎಷ್ಟೋ ಅಷ್ಟು ಮಾತ್ರ ಉಪಯೋಗಿಸಿ. ಅವರ ಮೊಬೈಲ್ನಲ್ಲಿ ಸ್ಟೋರ್ ಆಗಿರುವ ಫೋಟೋಗಳನ್ನಾಗಲಿ ಕಂಪ್ಯೂಟರಲ್ಲಿ ಸ್ಟೋರ್ ಆಗಿರೋ ಫೈಲ್ಗಳನ್ನಾಗಲಿ ನೋಡುವುದಕ್ಕೆ ಹೋಗಬೇಡಿ. ನಿಮಗೆ ಅಗತ್ಯವಿಲ್ಲದ ಮಾಹಿತಿಗಳನ್ನು ತಿಳಿದುಕೊಳ್ಳಲು ಹೋದರೆ ನಿಮಗೆ ಫೋನ್ ಅಥವಾ ಕಂಪ್ಯೂಟರ್ ಕೊಟ್ಟವರಿಗೆ ನಿಮ್ಮ ಬಗ್ಗೆ ಅಸಹ್ಯ ಮೂಡುತ್ತದೆ. ನಿಮ್ಮ ಬಗ್ಗೆ ಕೆಟ್ಟ ಅಭಿಪ್ರಾಯ ಬರುತ್ತದೆ. ಯಾರ ಮನೆಗಾದರೂ ಊಟಕ್ಕೆ ಹೋದಾಗ ಅಡುಗೆ ಹೇಗೇ ಇರಲಿ, ಅಡುಗೆ ಚೆನ್ನಾಗಿಲ್ಲ ಎಂದು ಹೇಳಬಾರದು. ಒಂದು ವೇಳೆ ಚೆನ್ನಾಗಿ ಇಲ್ಲದಿದ್ದರೆ, ನಿಮಗೆ ಇಷ್ಟವಿಲ್ಲದಿದ್ದರೆ ಹೊಗಳುವುದು ಬೇಡ. ಆದರೆ ಚೆನ್ನಾಗಿಲ್ಲ ಎಂದು ಹೇಳಬಾರದು. ಅವರು ಕಷ್ಟಪಟ್ಟು ಅಡುಗೆಯನ್ನು ತಯಾರಿಸಿರುತ್ತಾರೆ. ಯಾರೂ ಕೆಟ್ಟದ್ದಾಗಿ ಮಾಡಬೇಕು ಎಂದು ತಯಾರಿಸಿರುವುದಿಲ್ಲ. ನೆಂಟರಿಷ್ಟರು, ಪರಿಚಯದವರ ಮುಂದೆ ಅನಾವಶ್ಯಕವಾಗಿ ನಿಮ್ಮನ್ನು ನೀವು ಹೊಗಳಿಕೊಳ್ಳಬೇಡಿ. ಕೇಳಿದವರಿಗೆ ಕಿರಿಕಿರಿ ಎನಿಸುತ್ತದೆ. ಇವರು ಮಾತ್ರ ದೊಡ್ಡ ಮನುಷ್ಯರ ಎಂದು ಅವರಿಗೆ ಅನಿಸುತ್ತದೆ. ಕೆಲವರು ನಿಮಗಿಂತ ದೊಡ್ಡ ಸ್ಥಾನದಲ್ಲಿ ಇರಬಹುದು, ಆದರೆ ಅವರು ಹೇಳಿಕೊಳ್ಳುವುದಕ್ಕೆ ಹೋಗುವುದಿಲ್ಲ. ನೀವು ನಿಮ್ಮದೇ ಹೆಚ್ಚು ಎಂದು ಹೇಳಿಕೊಳ್ಳುವಾಗ ಅವರಿಗೆ ನಿಮ್ಮ ಬಗ್ಗೆ ಅಸಹ್ಯ ಮೂಡುತ್ತದೆ. ಅವರ ಮುಂದೆ ನೀವೇ ಕೀಳಾಗುವಿರಿ. ಕೆಲವರು ತಮ್ಮ ಗಂಡ ಅಥವಾ ಹೆಂಡತಿಯ ಬಗ್ಗೆ ಬೇರೆಯವರ ಬಳಿ ಹೇಳಿಕೊಳ್ಳುತ್ತಾರೆ. ಯಾವತ್ತೂ ಈ ವಿಷಯವನ್ನು ಬೇರೆಯವರೊಂದಿಗೆ ಹಂಚಿಕೊಳ್ಳಬೇಡಿ. ಕೇಳಿದವರಿಗೆ ನಿಮ್ಮ ಬಗ್ಗೆ ಕೆಟ್ಟ ಅಭಿಪ್ರಾಯ ಬರುತ್ತದೆ. ಹೆಂಗಸರು ಮಾತನಾಡುವಾಗ ನಾನು ಅಷ್ಟು ಬೆಲೆಯ ಸೀರೆ ತೆಗೆದುಕೊಂಡೆ, ನಾನು ಅಷ್ಟು ಬೆಲೆಯ ಒಡವೆ ತೆಗೆದುಕೊಂಡೆ, ನೀವು ಏನು ತೆಗೆದುಕೊಂಡಿರಿ ಎಂದು ಕೇಳಬಾರದು. ನಾವು ಮಾತ್ರವೇ ಹೆಚ್ಚು ಬೆಲೆಯ ಸೀರೆ ಒಡವೆಗಳನ್ನು ತೆಗೆದುಕೊಳ್ಳುತ್ತೇವೆ ಎಂದು ಹೇಳಿಕೊಳ್ಳಬಾರದು. ಕೇಳಿದ ಬೇರೆ ಹೆಂಗಸರು ನಮ್ಮ ಗಂಡಂದಿರು ನಮಗೆ ಕೊಡಿಸಲಿಲ್ಲವೆಂದು ಬೇಜಾರು ಮಾಡಿಕೊಳ್ಳುವರು. ಬೇರೆಯವರ ಸಂಸಾರವನ್ನು ನೀವು ಒಡೆದ ಹಾಗೆ ಆಗುತ್ತದೆ. ಉತ್ತಮ ಕೆಲಸಗಳನ್ನು ಮಾಡಬೇಕು. ಉತ್ತಮ ಕೆಲಸಗಳನ್ನು ಮಾಡಲು ಸಾಧ್ಯವಾಗದಿದ್ದರೂ ಪರವಾಗಿಲ್ಲ. ಕೆಟ್ಟ ಕೆಲಸಗಳನ್ನು ಮಾಡುವುದಕ್ಕೆ ಹೋಗಬಾರದು. ಒಳ್ಳೆಯ ಸಂಸ್ಕಾರವನ್ನು ರೂಢಿ ಮಾಡಿಕೊಂಡು ಜೀವನದಲ್ಲಿ ಒಳ್ಳೆಯದನ್ನು ಸಾಧಿಸೋಣ. ನಮಸ್ಕಾರ.